ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಬ್ಬಸಿಗೆ ಹಾಕಿ ಕಡಲೆಬೇಳೆ ಮಸಾಲ ವಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ್ರಿ. ನಾ ಇಲ್ಲಿ ಒಂದು ಬೌಲ್ ಒಳಗೆ ಒಂದು ಕಾಫಿ ಗ್ಲಾಸ್ ಅಳತೆ ಮಾಡಿಕೊಂಡು 2 ಗ್ಲಾಸು ಕಡಲೆಬೇಳೆ ತೊಗೊಳ್ಲಿಕ್ಕತ್ತೀನಿ ರೀ. ಇದನ್ನು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನೆನೆ ಹಾಕಿದ್ದೆ. ಕಡಲೆಬೇಳೆ ನೆನೆಸಿ ನೀರು ಬಸ್ಕೊಂಡು ಇಟ್ಕೊಂಡೇನು ನೋಡ್ರಿ. ಈಗ ಸ್ವಲ್ಪ ನೀರು ಇಲ್ದಂಗೆ ನೀರು ಪೂರ್ತಿ ಎಲ್ಲ ಬಸದು ತೊಗೋಬೇಕ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ. ಅದರೊಳಗೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ತೇನೆ ರೀ. 1-2 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ನೋಡ್ಕೊಂಡು ಹಾಕ್ಕೋಬೋದು. ಈಗ ನೆನೆಸಿದಂಥ ಅರ್ಧ ಕಡಲೆಬೇಳೆ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ತೇನೆ ರೀ. ಒಂದು ಹನಿನೂ ನೀರು ಹಾಕೋದಿಲ್ಲ ಅದಕ್ಕೆ. ನೋಡ್ರಿ, ಇದು ಹಿಂಗಾಗಿರಬೇಕು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ಆಮೇಲೆ ಉಳಿದದ ಕಡಲೆಬೇಳೆನೂ ಹಿಂಗೆ ತರಿಯಾಗಿ ರುಬ್ಕೊಳ್ತೇನೆ ರೀ. ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಲಿಕ್ಕತ್ತೇನೆ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಲಿಕ್ಕತ್ತೇನೆ ರೀ, ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕ್ಕೊಳ್ಲಿಕ್ಕತ್ತೀನಿ. 1-2 ಉಳ್ಳಾಗಡ್ಡಿ ತೊಗೊಂಡೇನಿ ರೀ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಚಂದಂಗೆ ಕೈಲೇ ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ರಿ. ಈಗ ಇದಕ್ಕೆ 1 ಚಿಟಿಕೆ ಬೇಕಿಂಗ್ ಸೋಡಾ ಹಾಕ್ಕೊತೀನಿ ರೀ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಒಡಿತಾವ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ವಡೆ ಮಾಡ್ಕೊಳ್ಳೋಣ್ರಿ. ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದು. ಹಿಂಗೆ ಉಂಡೆ ಮಾಡಿಕೊಂಡು ಕೈಯಾಗಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಿಟ್ರೆ ಕಡಲೆಬೇಳೆ ಸಬ್ಬಸಿಗೆ ವಡೆ ರೆಡಿ ಆಗ್ತಾವೆ ನೋಡ್ರಿ. ಎಲ್ಲನೂ ಹಿಂಗೆ ಮಾಡಿ ಇಟ್ಕೊಳ್ತೇನೆ ನಾನು. ನೋಡ್ರಿ, ಇವನ್ನೆಲ್ಲ ಮಾಡಿ ಇಟ್ಕೊಂಡೇನಿ. ನಾ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡೇನಿ ನೋಡ್ರಿ. ಮೀಡಿಯಮ್ ಫ್ಲೇಮ್ ಒಳಗನೆ ಇಟ್ಕೋಬೇಕು. ಆಮೇಲೆ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ ತಗೊಳ್ತೀನಿ ರೀ. ಇವು ಗೋಲ್ಡನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಇವು ಚಂದಂಗೆ ಫ್ರೈ ಆಗ್ಯಾವ. ಈಗ ಪ್ಲೇಟಿಗೆ ತಗೊಳ್ತೇನೆ ರೀ. ಎಲ್ಲ ಮಸಾಲ ವಡೆಗಳನ್ನು ಮಾಡಿ ತಕ್ಕೊಂಡೇನು ನೋಡ್ರಿ. ಸಬ್ಬಸಿಗೆ ಮಸಾಲ ವಡೆ ರೆಡಿ ಆಗೈತಿ. ಇದನ್ನು ಸಾಸ್ ಮತ್ತು ಕಾಯಿ ಚಟ್ನಿ ಜೋಡಿ ತಿನ್ಬೋದು.